ವೇದಾಂತ ಸಂವತ್ಸರ ಓಂ ಶ್ರೌತ ತರ್ಕ ರಹಸ್ಯ ವಿದೇ ವೇದಾಂತ ಭಾಸ್ಕರಾಯ ನಮಃ. ಕೇವಲಂ ಶುಷ್ಕತರ್ಕೇಣ ಬ್ರಹ್ಮಜ್ಞಾನಸ್ಯ ನೋದಯಃ ಪ್ರತ್ಯಗಾತ್ಮಸ್ವರೂಪತ್ವಾತ್ ಇತಿ ವೇದಾಂತ ಭಾಸ್ಕರಃ. ಬರೀ ಒಣತರ್ಕದಿಂದ ಬ್ರಹ್ಮಜ್ಞಾನವು ಉಂಟಾಗದು, ಏಕೆಂದರೆ ಬ್ರಹ್ಮವು ಎಲ್ಲರಿಗೂ ಪ್ರತ್ಯಗಾತ್ಮವಾಗಿರುತ್ತದೆ. ನವೆಂಬರ್ 11. ಒಣತರ್ಕಕ್ಕೆ ಇಲ್ಲಿ ಸ್ಥಾನವಿಲ್ಲ. ನೃಷಾ ತರ್ಕೇಣ ಮತಿರಾಪನೇಯ. ಕಾಠಕೋಪನಿಷತ್ 1:2-9. ತರ್ಕದ ಸಹಾಯದಿಂದ ಆತ್ಮವಿದ್ಯೆಯನ್ನು ಹೊಂದಲು ಸಾಧ್ಯವಿಲ್ಲ. ಮನುಷ್ಯನು ತುಂಬಾ ಬುದ್ಧಿವಂತ, ಮಹಾಮೇಧಾವಿ. ತನ್ನ ಬುದ್ಧಿ ಸಾಮರ್ಥ್ಯದಿಂದ ಈ ಪ್ರಚಂಡ ಮಾನವನು ಏನು ಬೇಕಾದರೂ ಪಡೆಯಬಲ್ಲ, ಏನು ಬೇಕಾದರೂ ಸಾಧಿಸಬಲ್ಲ. ಮಾನವನು ತರ್ಕದ ಬಲದಿಂದ ಸತ್ಯವನ್ನು ಸುಳ್ಳನ್ನಾಗಿಸಬಲ್ಲ, ಸುಳ್ಳನ್ನು ಸತ್ಯವನ್ನಾಗಿಸಬಲ್ಲ. ಶುಷ್ಕ ತರ್ಕದಿಂದ ಈ ಮನುಷ್ಯನು ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಲ್ಲ. ಆದರೆ ಆತ್ಮವಿದ್ಯೆಯನ್ನು ಮಾತ್ರ ಒಣತರ್ಕದಿಂದ ಮಾನವನು ಪಡೆಯಲಾರ. ಹೊರಗಿರುವ ಅನಾತ್ಮ ವಸ್ತುಗಳನ್ನು ಚುರುಕು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಈ ಪ್ರತ್ಯೇಗಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಚಿತ್ತಶುದ್ಧಿಯಾಗಿರಬೇಕು. ಚಿತ್ತಶುದ್ಧಿಗೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ ಮತ್ತು ಸಮಾಧಾನಗಳು ಸಾಧನಗಳಾಗಿವೆ. ಈ ಸಾಧನಗಳಿಂದ ಅಂತಃಕರಣವು ತಿಳಿಯಾಗುತ್ತದೆ. ತಿಳಿಯಾದ ಅಂತಃಕರಣದಲ್ಲಿ ಆತ್ಮನ ಸ್ವರೂಪವು ಹೊಳೆಯುತ್ತದೆ. ಇಂದ್ರಿಯ ಮನೋಬುದ್ಧಿಗಳನ್ನು ಬೆಳಗುತ್ತಿರುವ ಪ್ರತ್ಯೇಗಾತ್ಮನನ್ನು ಅನುಭವದಿಂದಲೇ ತಿಳಿಯಬೇಕೇ ಹೊರತು ಕೇವಲ ಶಾಸ್ತ್ರ ಪಾಂಡಿತ್ಯದಿಂದ ತಿಳಿಯಲು ಸಾಧ್ಯವಿಲ್ಲ. ಅನುಭವಾನುಸಾರಿಯಾದ ಶ್ರೌತ ತರ್ಕದ ಸಹಾಯದಿಂದ ಸದ್ಗುರುಗಳ ಉಪದೇಶವನ್ನು ಅರಿಯಬಹುದು. ಇದನ್ನು ಬಿಟ್ಟು ಬರೀ ಒಣತರ್ಕದಿಂದ ಆತ್ಮನನ್ನು ಅರಿಯಲು ಆಗದು. ಓಂ ಶಾಂತಿ ಶಾಂತಿ ಶಾಂತಿ.